ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಪಟ್ಟಣದ ವಾರ್ಡ್ ನಂಬರ್ 6ರ ಟಿಪ್ಪು ನಗರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕುರಿತು ನೂರಾರು ಮಹಿಳೆಯರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಹಾಗೂ ಹುಣಸಗಿ ತಾಲೂಕು ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ರಸೂಲ್ ಬೆನ್ನೂರು ಮಾತನಾಡಿ, ಮನೆಗಳಿಗೆ ಬರುವ BLO ಅಧಿಕಾರಿಗಳು ನೀಡುವ SIR ನಮೂನೆಯನ್ನು ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಸರಿಯಾಗಿ ಭರ್ತಿ ಮಾಡಿ ಅವರಿಗೆ ಸಲ್ಲಿಸಬೇಕು ಎಂದು ಮನವಿ ಮಾಡಿದರು. ಯಾವುದೇ ನಿರ್ಲಕ್ಷ್ಯ ವಹಿಸದೆ ಅಗತ್ಯ ದಾಖಲೆಗಳನ್ನು ನೀಡಿ ಅಧಿಕಾರಿಗಳಿಗೆ ಸಹಕರಿಸುವಂತೆ ಅವರು ತಿಳಿಸಿದರು. ಮತದಾರರ ಪಟ್ಟಿಯಲ್ಲಿ ಹೆಸರು ಸರಿಯಾಗಿರುವುದು ಅತ್ಯಂತ ಮುಖ್ಯವಾಗಿದ್ದು, ಮತದಾನದ ಹಕ್ಕನ್ನು ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂದು ಹೇಳಿದರು. ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆಯಲು ಅಧಿಕೃತ ದಾಖಲೆಗಳನ್ನು ಹಾಗೂ ಮತದಾರರ ಮಾಹಿತಿಯನ್ನು ಸರಿಯಾಗಿ ನಿರ್ವಹಿಸುವುದು ಅಗತ್ಯವಾಗಿದೆ ಎಂದು ಅವರು ಜಾಗೃತಿ ಮೂಡಿಸಿದರು. ಕೊನೆಯಲ್ಲಿ ಸಾರ್ವಜನಿಕರು ತಮ್ಮ ವ್ಯಾಪ್ತಿಯ BLO ಅಧಿಕಾರಿಗಳನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿಯನ್ನು ನೀಡಿ ಸಹಕರಿಸುವಂತೆ ರಸೂಲ್ ಬೆನ್ನೂರು ಮನವಿ ಮಾಡಿದರು. ವರದಿ ಹನುಮಂತ ದೊರೆ, ಜಿಲ್ಲಾ ವರದಿಗಾರರು. ನಿಮ್ಮ ಲಿಸ್ಟ್ನಾಗ ಹೆಸರು ತಪ್ಪಂದ್ರೆ ನೀವೇನು ದಾಖಲಾತಿಗಳು ಕೊಡೋದು ಬೇಕಾಗಿಲ್ಲ. 2002 ಇರಲಿಲ್ಲ ಅಂದ್ರೆ 1987 ಮುಂದೆ ಹುಟ್ಟಬೇಕಪ್ಪ ಅಂದ್ರೆ ಅವ್ರಿಗೆ ಏನೇನು ಬೇಕಂತಂದ್ರೆ ಒಂದು 11 ದಾಖಲಾತಿ ಕೇಳೋಣ. ಒಂದು ಪಾಸ್ಪೋರ್ಟ್, ಒಂದು ಯಾವ್ದಾರ ರಿಜಿಸ್ಟ್ರೇಷನ್, ಒಂದು ಮನೆ ಆಸ್ತಿ, ಸರ್ಕಾರದಿಂದ ಏನಾದ್ರು ಒಂದು ಆಶ್ರಯ ಮನೆ ಹಾಕಿರ್ತಾರ, ಒಂದು ಆದೇಶ ಕೊಟ್ಟರು ಯಾರ್ಯಾರು ಮನೆ ಬಂದವ ಅದೊಂದು ಕೊಡ್ಬೇಕು. ಒಟ್ಟು ಒಂದು ದಾಖಲಾತಿ 11 ಒಂದು ದಾಖಲಾತಿ ಕೊಟ್ರೆ ನಿಮ್ಗೆ ವೋಟರ್ ID ಮುಂದೇನಾದ್ರು ಕಂಟಿನ್ಯೂ ಇರ್ತದೆ, ಎಲ್ಲನೂ ಸಿಗುತ್ತದೆ. ವೋಟರ್ ID ಡಿಲೀಟ್ ಆಗಿ ಯಾವುದೇ ಸರ್ಕಾರದ ಸವಲತ್ತು ಸಿಗಲ್ಲ, ಏನು ಸಿಗಲ್ಲ, ಸೊಸೈಟಿ ಏನು ಸಿಗಲ್ಲ. BLO ವರ್ಕ್ ಮಾಡ್ತಾರೆ. ನಿಮ್ಮ ಮನೆಗೆ ಒಂದು ಫಾರಮ್ ಕೊಟ್ಟರೆ 2 ಫಾರಮ್ ಕೊಡ್ತಾರೆ, ಒಬ್ಬರಿಗೆ 2 ಫಾರಮ್, ನೀವು ಒಬ್ಬರಿಗೆ 2 ಫಾರಮ್, ಮನೆಯಾಗ 4 ಮಂದಿ 8 ಫಾರಮ್ ಕೊಡ್ತಾರೆ. ಅವು ಫಾರಮ್ ಏನು ಮಾಡಬೇಕು, ನೀವು ಇನ್ನೊಂದು 2 ಜೆರಾಕ್ಸ್ ಮಾಡಿ ಇಟ್ಕೋಬೇಕು ಒಬ್ಬೊಬ್ಬರು. ಯಾಕಂದ್ರೆ ಮೊದಲು ಫಾರಮ್ ತುಂಬೋದಾಗ ಮತ್ತೆ ಫಾರಮ್ ಕೊಡಲ್ಲ ಅವರು. ಇದು ನಿಮ್ಮ ಕೆಲಸ ಅದ, ನೀವು ಅವ್ರು ಹೇಳ್ತಾರೆ ಮಾಡ್ತಾರೆ ಗೊತ್ತಿಲ್ಲ. ಏನದ ಅವ್ರು BLO ಬಂದ್ರೆ ಇನ್ನೊಬ್ರು ಯಾರನ್ನ ಮಾಹಿತಿ ಕೊಡಕ್ಕೆ ಬರ್ತಾರೆ ಅಂತ ಹೇಳಿದ್ರು ಬರೋದು ಕೇಳದ ನಿಮ್ಗೆ ಹಿಂಗೆ बैठ वाच बैठ नानी वाच बैठ ನೀವು ಏನಾರ ಫಾರಮ್ बटा वाच बैठ ಬರ್ತಾರೆ. ಒಂದು ಫಾರಮ್ ಫಿಲ್ಅಪ್ ಮಾಡಿಂದ 2 ಜೆರಾಕ್ಸ್, ಒಂದು ಅವ್ರಿಗೆ ಕೊಡ್ಬೇಕು, ಒಂದು ಸಹಿ ಮಾಡಿ ನಿಮ್ಮ ಹತ್ರ ಇಟ್ಕೋಬೇಕು. ಇಟ್ಕೊಂಡಿದ್ದ ಮುಂದೆ ಏನದ ಯಾವಾಗ ಬರ್ತಾರೆ ಮಿಸ್ತ್ರಿ ಆಗಸ್ಟ್ 5 ಯಾವುದು ಅಂದ್ರೆ ಸಹಿ ಮಾಡಿದ್ರೆ ಹಂಗೆ ಇಟ್ಕೋಬೇಕು. ಅಂದಾಗ ನೀವು ತುಂಬಿ ಅವ್ರಿಗೊಂದು ಸಹಿ ಮಾಡಿಸ್ಕೊಂಡು ನಿಮ್ಮ ಬಲ್ಲಿ ಒಂದು ಇಟ್ಕೋಬೇಕು, ಅವ್ರಿಗೊಂದು ಕೊಡ್ಬೇಕು. ನಾಳೆ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಿಮ್ಮ ಬಲ್ಲಿ ಒಂದು ಪ್ರೂಫ್ ಇರ್ತದೆ. ಏನಾದರೂ ನಮ್ಮ ಬಲ್ಲಿ ಪ್ರೂಫ್ ಇರ್ತಾರೆ, ನಮ್ಮ ಕೆಲಸ ಆಗಿಲ್ಲ, ನಮ್ಮ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ನಾನು ನಿಮ್ಗೆ ಹೇಳೋದಕ್ಕೆ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ನಾಳೆ ನಿಮ್ಮ ಮನೆಗಳಿಗೆ BLO ಅಂತೇಳಿ ಬರ್ತಾರೆ. BLOಗಳು ಯಾರಂದ್ರೆ ಆಶಾ ಕಾರ್ಯಕರ್ತರು ಬಂದು ನಿಮಗೆ ಫಾರಮ್ ಕೊಡ್ತಾರೆ. ಫಾರಮ್ ದಾಖಲಾತಿ ಸರಿಯಾಗಿ ಫಾರಮ್ ಫಿಲ್ಅಪ್ ಮಾಡಿ ಇಟ್ಕೊಂಡಿಂದ ಇನ್ನೊಂದು ಸಲ ನೆಕ್ಸ್ಟ್ ಬರ್ತಾರೆ. ತುಂಬಿಕೆ ಅವ್ರಿಗೆ ಸೈನ್ ಮಾಡ್ಕೊಂಡು ಇಟ್ಕೋಬೇಕು. ಮುಂದೆ ನಮ್ಮದು ಓಟ್ ಐತೆ, ಓಟ್ ಕಂಟಿನ್ಯೂ ಆಗ್ತದೆ. ಅದ್ರಾಗ ಏನಾದ್ರು ಮಿಸ್ಟೇಕ್ ಆಗಿ ಒಂದು ದಾಂಡಾಟ ಇಲ್ಲ ಏನಿಲ್ಲ ಅಂತ ನಾವೇನಾದ್ರು ಮಾಡಿದ್ರೆ ಮುಂದೆ ನೀವು ಓಟ್ ಕಟ್ ಆಗಿ ಎಲ್ಲ ರೇಷನ್ ಕಾರ್ಡ್ ಎಲ್ಲ ಕಟ್ಟತ್ತ, ರೇಷನ್ ಅದು ಕಟ್ಟತ್ತ, ಎಲ್ಲ ಕಟ್ಟತ್ತ. 2000 ರೂಪಾಯಿ ಕೊಟ್ಟು 2000 ರೂಪಾಯಿ ಕೊಟ್ಟು ಮತ್ತಪ್ಪ ಅಂದ್ರೆ ಈಗ ಇದು ಬಸ್ ಫ್ರೀ ನಾವೇ ಗೌರ್ಮೆಂಟ್ನಿಂದ ನಿಮ್ಮ ವೋಟರ್ ID ಇಲ್ಲ ನಾಳೆ ನಿಮ್ಮ ಮನೆಗೆ ಕೊಡಲ್ಲ. ಅದಕ್ಕೆ ನೀವು ಎಲ್ಲರೂ ನೆಗ್ಲೆಕ್ಟ್ ಮಾಡೋದು ಯಾರು ಮಾಡಿದ್ರು, ಕೇರ್ಲೆಸ್ ಮಾಡೋದು ಇಲ್ಲಿದು. ನಮ್ಗೆ ಕೇಳೋರು ಹೇಳೋರು ಮಜಾಕಲ್ಲ ಸೀರಿಯಸ್ ಅದು. ಬಂದ್ರಪ್ಪ 2 ಫಾರಮ್ ಕೊಡ್ತಾರೆ, ಮನ್ಯಾಗ 2 ಫಾರಮ್ ಕೊಡ್ತಾರೆ. ಆ ಫಾರಮ್ ಇಸ್ಕೊಂಡು ಒಂದು 2 ಸೆಟ್ ಜೆರಾಕ್ಸ್ ಮಾಡ್ತಾರೆ. ಜೆರಾಕ್ಸ್ ಇಲ್ಲ ಯಾರು ನಾವು ಸಾಲಿ ಕಲ್ತಿರ್ತಾರ ಹೆಸರು ಇಲ್ಲಿ ಏನೇನು ದಾಖಲಾತಿ ಬೇಕು ಏನೇನಿಲ್ಲ. ಅದ್ರ ಸಲ ನೀವು ಫಸ್ಟ್ 11 ದಾಖಲಾತಿಗಳು ನಿಮ್ಗೆ ಏನೇನು ಬೇಕಂದ್ರೆ ಫಸ್ಟ್ ಎಲ್ಲರ ಮನ್ಯಾಗ ಆಧಾರ್ ಕಾರ್ಡ್, ಕಾಸ್ಟ್, ಇನ್ಕಮ್ ಇವೆರಡು, ಮತ್ತು ಆಮೇಲೆ ವಾಸಸ್ಥಳ 11 ಏನು ಸಿಗಲಿಲ್ಲ ಅಂದ್ರೆ ನಿಮ್ಗೆ ಅದು ಪಾಸ್ಬುಕ್ ಇಲ್ಲ, ಅದು ಇಲ್ಲ, ಇದಿಲ್ಲ ಅಪ್ಪ ಅಂತಂದ್ರು ಸರ್ಟಿಫಿಕೇಟ್ ಎಲ್ಲ ಸಾಲಿದು ಮನಿದು ಯಾವುದು ಗೌರ್ಮೆಂಟಿಂದ ಮನಿನೂ ಬಂದಿಲ್ಲ ಅಂದ್ರೆ ವಾಸಸ್ಥಳ ಒಂದು, ಕಾಸ್ಟ್ ಇನ್ಕಮ್ ಒಂದು, ಇವೆರಡು ಚಲ್ತಿ ಪಾಣಿ ಚಲ್ತಿ 2026 ಚಲ್ತಿ ಇತ್ತಪ್ಪ ಅಂದ್ರೆ ಅವೆರಡು ನೀವು ದಾಖಲಾತಿ ಕೊಟ್ಟರೆ ನೀವು ಎಲ್ಲರೂ ಓಟ್ ಯಾವ ಕ್ಯಾನ್ಸಲ್ ಆಗಲ್ಲ. ಇಲ್ಲಪ್ಪ ಅಂದ್ರೆ ಮುಂದೆ ನಿಮ್ಗೆ ಸಮಸ್ಯೆ ಕ್ಯಾನ್ಸಲ್ ಮಾಡೋದು. ಅದಕ್ಕೆ ನಾವೆಲ್ಲರೂ ಮುಂಜಾಗ್ರತವಾಗಿ ಇವೆಲ್ಲ ಓಟ್ ಅಂದಾಗ ನಿಮ್ಗೆ ಏನಾರ ಮಾಹಿತಿ ಇಲ್ಲ ಅಂದ್ರೆ ಅವ್ರು ಬರ್ತಾರೆ. ಈ ಮೊದಲಿಗೆ ಓಟ್ ಕ್ಯಾನ್ಸಲ್ ಇವು
ಎಲ್ಲ ಕ್ಯಾನ್ಸಲ್ ಆತ ಈಗ ಹೊಸವೇ ಬರೋವು ಹೊಸವೇ ಅಲ್ರಿ ಎಲ್ಲ ಹಳೆ ಗೊತ್ತವೆ ಈಗ ಏನಾದ್ರೂ ಹೊಸ ಮಾಡಲ್ಲ ಚೈನಾ ಮಾಡಲ್ಲ ಈ ಹೊಸದಾಗಿ ನೀವೇನು ಓಟ್ ಐಡಿ ಹಾಕಲ್ಲ ನೀವು ಹಕ್ಕದಾಗ ಹಾಕ್ರಿ ನೀವು ಒಂದು ಫಾರ್ಮ್ ಇರ್ತದ ಕೇಳಕ ನಿಮ್ಗೆ ಓಟಿನ ಹಾಕಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಗೌರ್ಮೆಂಟ್ ಸವಲತ್ತು ಸಿಗಲ್ಲ ನಿಮ್ಗೆ ಸನಿಯಕ್ಕೆ ಯಾರು ಬರಲ್ಲ ಏನು ಕೇಳಲ್ಲ ಏನು ಸವಲತ್ತು ಒಳಗೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಎಚ್ಚೆತ್ತುಕೊಂಡು ನಿಮಗೇನದ ಫಾರಮ್ ಕೊಟ್ಟ ಫಾರಮ್ ಎರಡು ಫಾರಮ್ ಕೊಡ್ತಾರೆ ಜೋಪಾನ ಮನೆಗಳ್ರಿ ಇಟ್ಟು ಅದಕ್ಕೆ ಏನದ ಯಾರನ್ನ ಸಾಟಿ ಕಾಲ ಹುಡುಗರು ಬರ್ತಾರ ಅವ್ರ ಕೈಲಿಂದ ಏನೇನು ತುಂಬಿಸ್ಬೇಕು ಏನಿಲ್ಲ ಜೆರಾಕ್ಸ್ ಮೇಲೆ ತುಂಬಿಸ್ರಿ ಮೊದಲು ಅದು ತುಂಬಿದ ಏನಾದ್ರು ತಪ್ಪದಂದ್ರೆ ಕರೆಕ್ಟಾಗಿ ಇನ್ನೊಂದು ಸಲ ತುಂಬಿಕೊಂಡು ಒರಿಜಿನಲ್ ಮೇಲೆ ತುಂಬಿಸಿ ನೀವು ಅವರು ಬಿ ಎಲ್ ಒಳಗೆ ಬಂದಾಗ ಅದೊಂದು ಅವ್ರಿಗೆ ಕಾಪಿ ಕೊಟ್ಟು ಒಂದು ನಿಮ್ಮ ಬಂದು ಇಟ್ಕೋರಿ ಮುಂದೆ ಎಲ್ಲ ಸಕ್ಸಸ್ ಆಗ ಅಂತ ನಿಮ್ಗೆ ಹೇಳಾಕತ್ತೀನಿ ಇಷ್ಟೇ ಅರ್ಥ ಆಯ್ತಲ್ಲ ರೀ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಒಟ್ಟ ನೀವೇನು ಗೌರ್ಮೆಂಟ್ ಸವಲತ್ತುಗಳು ಅಂದ್ರೆ ಕರೆಂಟ್ ಬಂತು ಭಾಗ್ಯ ಜ್ಯೋತಿ ಬಂತು ಬಸ್ ಪಾಸ್ ಬಂತು ಚಪ್ಪಲಿ ಹೊಡಿಬೇಕು ಹೇಳು ಒಬ್ಬರ ಚಪ್ಪಲಿ ಹೊಡಿ ಎದ್ರಲ್ಲೇ ಬಿಡಿ ಚಪ್ಪಲಿ ಹೊಡಿತಾರೆ ಬಂದ್ ಮಾಡಿ ಓಕೆ ಹೊಡಿಯೋದು ಓಕೆ ಹೊಡಿಬೇಕು ಅದು ಇದು ಹೊಡಿಬೇಕಲ್ಲ ಓಕೆ ಹೊಡೆದು ನಿಮ್ಮ ಲಿಸ್ಟ್ನಾಗ ಹೆಸರು ತಪ್ಪಂದ್ರ ನೀವೇನು ದಾಖಲಾತಿಗಳು ಕೊಡೋದು ಬೇಕಾಗಿಲ್ಲ 2002 ಇರಲಿಲ್ಲ ಅಂದ್ರೆ 1987 ಮುಂದೆ ಹುಟ್ಟಬೇಕಪ್ಪ ಅಂದ್ರೆ ಅವ್ರಿಗೆ ಏನೇನು ಬೇಕಂತಂದ್ರೆ ಒಂದು 11 ದಾಖಲಾತಿ ಕೇಳೋಣ ಒಂದು ಬಾರ್ಗೆ ಅಕ್ಕ ಒಳಗೆ ಬಾ ಒಂದು ಯಾವ್ದಾರ ರಿಜಿಸ್ಟ್ರೇಷನ್ ಒಂದು ಮನೆ ಆಸ್ತಿ ಸರ್ಕಾರದಿಂದ ಏನಾದ್ರು ಒಂದು ಆಶ್ರಯ ಮನೆ ಹಾಕಿರ್ತಾರಲ್ಲ ಮೊನ್ನೆ ಆದೇಶ ಕೊಟ್ಟರು ಯಾರು ಮನೆ ಬಂದವ ಅದೊಂದು ಕೊಡ್ಬೇಕು ಒಟ್ಟು ಒಂದು 11 ದಾಖಲಾತಿ ಕೊಟ್ರೆ ನಿಮ್ಗೆ ವೋಟರ್ ಐಡಿ ಮುಂದೆ ಏನಾದ್ರು ಕಂಟಿನ್ಯೂ ಇರ್ತದೆ ಎಲ್ಲನೂ ಸಿಗುತ್ತದೆ ವೋಟರ್ ಐಡಿ ಡಿಲೀಟ್ ಆಗಿ ಯಾವುದೇ ಸರ್ಕಾರ ಸವಲತ್ತು ಸಿಗಲ್ಲ ಏನು ಸಿಗಲ್ಲ ಸೊಸೈಟಿ ಏನು ಸಿಗೋದು ಬಿಎಲ್ಒ ವರ್ಕ್ ಮಾಡ್ತಾರೆ ಮನೆಗೆ ಒಂದು ಫಾರಮ್ ಕೊಟ್ಟರೆ 2 ಫಾರಮ್ ಕೊಡ್ತಾರೆ ಒಬ್ಬರಿಗೆ 2 ಫಾರಮ್ ನೀವು ಒಬ್ಬರಿಗೆ ನಿಮ್ಗೆ 2 ಫಾರಮ್ ಮನೆಯಾಗ 4 ಮಂದಿ ಇದ್ರೆ 8 ಫಾರಮ್ ಕೊಡ್ತಾರೆ ಅವು ಫಾರಮ್ ಏನು ಮಾಡಬೇಕು ನೀವು ಇನ್ನೊಂದು 2 ಜೆರಾಕ್ಸ್ ಮಾಡಿ ಇಟ್ಕೋಬೇಕು ಒಬ್ಬೊಬ್ಬರು ಯಾಕಂದ್ರೆ ಮೊದಲು ಫಾರಮ್ ತುಂಬೋದು ಮತ್ತೆ ಫಾರಮ್ ಕೊಡಲ್ಲ ಅವರು ಇದು ನಿಮ್ಮ ಕೆಲಸ ಅಲ್ಲ ನೀವು ಅವ್ರು ಹೇಳ್ತಾರೆ ಮಾಡೋದು ಗೊತ್ತಿಲ್ಲ ಏನದ ಅವ್ರು ದೇವ್ರ ಬಂದು ಇನ್ನೊಬ್ರು ಯಾರನ್ನ ಮಾಹಿತಿ ಕೊಡಕ್ಕೆ ಬರ್ತಾರ ಅಂತ ಹೇಳೋದಿದ್ರು ಬರ್ದು ಕೇಳೋದ ನಿಮ್ಗೆ ಹಿಂಗೆ बैठ माच बैठ नानी माच बैठ ನೀವು ಏನಾರ ಫಾರಮ್ बटा बटा माच बैठ ಬರ್ತಾರೆ ಒಂದು ಫಾರಮ್ ಫಿಲ್ಅಪ್ ಮಾಡಿಂದ 2 ಜೆರಾಕ್ಸ್ ಒಂದು ಅವ್ರಿಗೆ ಕೊಡ್ಬೇಕು ಒಂದು ಸಹಿ ಮಾಡಿ ನಿಮ್ಮ ಹತ್ರ ಇಟ್ಕೋಬೇಕು ಇಟ್ಕೊಂಡಿದ್ದ ಮುಂದೆ ಏನದ ಯಾವಾಗ ಬರ್ತಾರೆ ಮಿಸ್ತ್ರಿ ಆಗಸ್ಟ್ 5 ಯಾವುದು ಅಂದ್ರೆ ಸಹಿ ಬಡ್ದಾಗ ಹಂಗೆ ಇಟ್ಕೋಬೇಕು ಅದೇ ಅದೇ ಅಂದಾಗ ನೀವು ತುಂಬಿ ಅವ್ರಿಗೊಂದು ಸಹಿ ಮಾಡಿಸ್ಕೊಂಡು ನಿಮ್ಮ ಬಲ್ಲಿ ಒಂದು ಇಟ್ಕೋಬೇಕು ಅವ್ರಿಗೊಂದು ಕೊಡ್ಬೇಕು ನಾಳೆ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಿಮ್ಮ ಬಲ್ಲಿ ಒಂದು ಪ್ರೂಫ್ ಇರ್ತದೆ ಏನಾದರೂ ನಮ್ಮ ಬಲ್ಲಿ ಪ್ರೂಫ್ ಇರ್ತದೆ ನಮ್ಮ ಕೆಲಸ ಆಗಿಲ್ಲ ನಮ್ಮ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ನಾನು ನಿಮ್ಗೆ ಹೇಳೋದು ಅಷ್ಟೇ ಅರ್ಥ ಮಾಡ್ಕೊಳ್ಳಿ ನಾಳೆ ನಿಮ್ಮ ಮನೆಗಳಿಗೆ BLO ಅಂತೇಳಿ ಬರ್ತಾರೆ BLOಗಳು ಯಾರಂದ್ರೆ ಆಶಾ ಕಾರ್ಯಕರ್ತರು ಬಂದು ನಿಮಗೆ ಫಾರಮ್ ಕೊಡ್ತಾರೆ ಫಾರಮ್ ದಾಖಲಾತಿ ಸರಿಯಾಗಿ ಫಾರಮ್ ಫಿಲಪ್ ಮಾಡಬೇಕು ಫಿಲಪ್ ಮಾಡಿ ಇಟ್ಕೊಂಡಿಂದ ಇನ್ನೊಂದು ಸರ್ ನೆಕ್ಸ್ಟ್ ಬರ್ತಾರೆ ತುಂಬಿಕೆಯಿಂದ ಅವ್ರಿಗೆ ಕೊಟ್ಟು ಅವ್ರಿಗೆ ಸೈನ್ ಮಾಡಿ ಇಟ್ಕೋಬೇಕು ಮುಂದೆ ನಮ್ಮದು ಓಟ್ ಐತೆ ಓಟ್ ಕಂಟಿನ್ಯೂ ಆಗ್ತದೆ ಅದ್ರಾಗ ಏನಾದ್ರು ಮಿಸ್ಟೇಕ್ ಆಗಿ ಒಂದು ದಾಖಲಾತಿ ಏನಿಲ್ಲ ಅಂತ ನಾವೇನಾದ್ರು ಮಾಡಿದ್ರೆ ಮುಂದೆ ನೀವು ಓಟ್ ಕಟ್ ಏ ಎಲ್ಲ ರೇಷನ್ ಕಾರ್ಡ್ ಎಲ್ಲ ಕಟ್ಟತ್ತ ರೇಷನ್ ಬರ್ತದೆ ಅದು ಕಟ್ಟತ್ತ ಎಲ್ಲ ಕಟ್ಟತ್ತ 2,000 ರೂಪಾಯಿ ಬರುತ್ತೆ 2,000 ರೂಪಾಯಿ ಕಟ್ಟು ಮತ್ತಪ್ಪ ಅಂದ್ರೆ ಈಗ ಇದು ಬಸ್ ಫ್ರೀ ಈಗ ನಾಳೆ ಗೌರ್ಮೆಂಟ್ನಿಂದ ನಿಮ್ಮ ವೋಟರ್ ಐಡಿ ಇಲ್ಲ ನಾಳೆ ನಿಮ್ಮ ಮನೆಗೆ ಕೊಡಲ್ಲ ಕೊಡಲ್ಲ ಅದಕ್ಕೆ ನೀವು ಎಲ್ಲರೂ ನೆಗ್ಲೆಕ್ಟ್ ಮಾಡೋದು ಯಾರು ಮಾಡಿದ್ರು ಕೇರ್ಲೆಸ್ ಮಾಡೋದು ಇಲ್ಲಿದು ನಮ್ಗೆ ಕೇಳೋರು ಹೇಳೋದು ಮಜಾಕಲ್ಲ ಸೀರಿಯಸ್ ಅದು ಬಂದ್ರಪ್ಪ 2 ಫಾರಮ್ ಕೊಡ್ತಾರೆ ಮನ್ಯಾಗ 2 ಫಾರಮ್ ಕೊಡ್ತಾರೆ ಆ ಫಾರಮ್ ಇಸ್ಕೊಂಡು ಒಂದು 2 ಸೆಟ್ ಜೆರಾಕ್ಸ್ ಮಾಡ್ತಾರೆ ಜೆರಾಕ್ಸ್ ಇಲ್ಲ ಯಾರು ನಾವು ಸಾಲಿ ಕಲ್ತಿರ್ತಾರ ಹೆಸರು ನೀವು ಏನೇನು ದಾಖಲಾತಿ ಬೇಕು ಏನೇನಿಲ್ಲ ಅದ್ರ ಸಲ ನೀವು ಫಸ್ಟ್ 11 ದಾಖಲಾತಿಗಳು ನಿಮ್ಗೆ ಏನೇನು ಬೇಕಂದ್ರೆ ನೀವು ಫಸ್ಟ್ ಎಲ್ಲರ ಮನ್ಯಾಗ ಆಧಾರ್ ಕಾರ್ಡ್ ಯಾವೇ ಕಾಸ್ಟ್ ಇನ್ಕಮ್ ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.